ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ಹತ್ತತ್ರ 30 ವರ್ಷ ನನಗೆ ಕೆಮಿಸ್ಟ್ರಿ ಪಾಠ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸಲ್ಲಿ ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಕನ್ನಡದಲ್ಲಿ ಸಿಂಪಲ್ ಆಗಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದೇ ಇರೋರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಪೇಪರ್ 5 ನಿಮಗೆ ಆ್ಯಕ್ಚುಲಿ ಫೈನಲ್ ಇಯರಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಇರ್ಬೋದು, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ ಇರ್ಬೋದು, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ ಇರ್ಬೋದು. ಸೊ ನೀವು ಫೈನಲ್ ಇಯರಲ್ಲಿ ಪೇಪರ್ 5 ಅಂತ ಒಂದು ಓದ್ತೀರಾ, ಅದ್ರ ಫುಲ್ಲು ಕಂಪ್ಲೀಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದ್ತೀರಾ. ಸೊ ಅದರಲ್ಲಿ ಒಂದು ಚಾಪ್ಟರ್ ಬರುತ್ತೆ, ಅದು ಅಮೈನ್ಸ್ ಅಂತ. ಆಲ್ರೆಡಿ ನಾನು 3 ವಿಡಿಯೋ ಅದ್ರ ಮೇಲೆ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರುವಂಥದ್ದು 4ನೇ ವಿಡಿಯೋ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ಎಪಿಸೋಡಲ್ಲಿ ನಾನು ಬೆಸಿಸಿಟಿ ಆಫ್ ಅಮೈನ್ಸ್ ಅಂದರೆ ನಿಮಗೆ ಗೊತ್ತು ಅಮೈನ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ. ಸೊ ಅದರಿಂದ ಬೆಸಿಸಿಟಿ, ಡಿಫ್ರೆಂಟ್ ಅಮೈನ್ಸ್ ಬೆಸಿಸಿಟಿ ಏನಿರುತ್ತೆ ಅಂತ ಕಂಪೇರ್ ಮಾಡೋದನ್ನು ನಾನು ಇವತ್ತು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಕಂಪೇರಿಂಗ್ ಬೆಸಿಸಿಟಿ ಆಫ್ ಅಮೈನ್ಸ್. So ನಿಮಗೆ ಗೊತ್ತು ಅಮೈನ್ಸ್ ಆರ್ ಬೇಸಿಕ್ ಇನ್ ನೇಚರ್ ಬಿಕಾಸ್ ದೇ ಗೋಯಿಂಗ್ ಟು ಹ್ಯಾವ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆನ್ ದಿ ಹೈಡ್ರೋಜನ್. ಸೊ ನಾವೇನು ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಅಮೈನ್ಸ್ ಆಸ್ ಡೆರಿವೇಟಿವ್ಸ್ ಆಫ್ ಅಮೋನಿಯಾ. ಸೊ ಹಾಗಾಗಿ ಅಮೋನಿಯಾ ತಗೊಳ್ತೀವಿ. ಅದರ ಡೆರಿವೇಟಿವ್ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ಒನ್ ಆಫ್ ದಿ ಹೈಡ್ರೋಜನ್ ಬೈ CH3 group. ಇದನ್ನ ಪ್ರೈಮರಿ ಅಮೈನ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ದಿಸ್ ಬೈ ಸೆಕೆಂಡರಿ, this by 2 CH3 group. This I am going to write as a secondary amine. Then I am going to take one more amine in which where I am going to replace all the hydrogens by CH3 group. This I am going to write as the tertiary amine. So this is the way I am going to classify the amines. Now I am going to compare the amines based on their R group. ಯಾವ ಥರ R group ಇದೆ ಆ ಬೇಸಿಸ್ ಮೇಲೆ which one is more basic and which one is less basic ಅಂತ ನಾನು ಹೇಳಬೇಕಾಗುತ್ತೆ. ಸೊ ನೀವು ಅಮೋನಿಯಾ ತಗೊಳ್ತೀವಿ. ಅಮೋನಿಯಾದಲ್ಲಿ ಏನಾಗ್ತಿದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ಗೆ ಗೋಯಿಂಗ್ ಟು ಆಕ್ಟ್ ಆಸ್ ಎ ಬೇಸ್. ಸೊ ಯಾವುದನ್ನು ನಾವು ಬೇಸ್ ಅಂತ ಕರಿತೀವಿ ಅಂದರೆ ಎನಿ ಸಬ್ಸ್ಟೆನ್ಸಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಡೊನೇಟ್ ದಿ ಪೇರ್ ಆಫ್ ಎಲೆಕ್ಟ್ರಾನ್. ಯಾವುದು ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತಲ್ಲ ಅಂಥ ಸಬ್ಸ್ಟೆನ್ಸ್ನ ನಾವೇನಂತ ಕರಿತೀವಿ, ಬೇಸಸ್ ಅಂತ ಕರಿತೀವಿ. ಅಥವಾ ಯಾವ ಸಬ್ಸ್ಟೆನ್ಸು ಈಸಿಯಾಗಿ ಪ್ರೋಟನೇಷನ್ ಆಗುತ್ತಲ್ಲ ಅಂಥ ಸಬ್ಸ್ಟೆನ್ಸ್ನ ನಾವೇನಂತ ಕರಿತೀವಿ, ಬೇಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗಿರ್ಬೋದು, ಅಮೋನಿಯಾದಲ್ಲಿ ಆಗಿರ್ಬೋದು, ಪ್ರೈಮರಿ ಸೆಕೆಂಡರಿ ಟರ್ಷರಿ ಅಮೈನ್ಸ್ ಆಗಿರ್ಬೋದು, ಎಲ್ಲ ಕೇಸಲ್ಲಿ ಏನಾಗ್ತಿದೆ ಅಂದ್ರೆ ಒಂದೇ ಅಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ ವಿಚ್ ಕ್ಯಾನ್ ಈಸಿಲಿ ಅಂಡರ್ಗೋ ಪ್ರೋಟನೇಷನ್. ಹಾಗಾಗಿ ನಾವು ಅಮೈನ್ಸ್ ನಾವು ಲೂಯಿಸ್ ಬೇಸಿಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ನಾವು ಇದನ್ನ ಲೂಯಿಸ್ ಬೇಸಿಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಲೂಯಿಸ್ ಬೇಸಿಸ್ ಅಂದ್ರೆ ಜನರಲಿ ದೇ ಗೋಯಿಂಗ್ ಟು ಆಕ್ಟ್ ಆಸ್ ಎ ನ್ಯೂಕ್ಲಿಯೋಫೈಲ್ಸ್ ಆಲ್ಸೋ. ಸೊ ನಾನು ಹೇಳ್ದಂಗೆ ಆಲ್ ದೀಸ್ 4 ಕಾಂಪೌಂಡ್ಸ್ ಆರ್ basic in nature, but among all the 4 which one is more basic, why they are more basic, ಅದನ್ನ ನಾವು ಯಾವ ರೀತಿ ಹೇಳ್ಬೋದು, ಯಾವ ರೀತಿ ಕಂಪೇರ್ ಮಾಡ್ಬೋದು, ಅದನ್ನ ನಾನು ಇವತ್ತು ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಏಕೆ ನೀವು ಬೆಸಿಸಿಟಿ ಆಫ್ ಅಮೈನ್ಸ್ ನ ಕಂಪೇರ್ ಮಾಡ್ತೀನಿ ಅಂತಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ 4 ಡಿಫರೆಂಟ್ ಪ್ಯಾರಾಮೀಟರ್ಸ್ ಬಗ್ಗೆ ನಾನು ಹೇಳಬೇಕಾಗುತ್ತೆ. ಐ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಬೆಸಿಸಿಟಿ ಆಫ್ ಡಿಫರೆಂಟ್ ಅಮೌಂಟ್ಸ್ ಬೇಸ್ಡ್ ಆನ್ ದೀಸ್ ಎಫೆಕ್ಟ್. ಮೊದಲನೇದು ಇಂಡಕ್ಟಿವ್ ಎಫೆಕ್ಟ್ ಇರ್ಬೋದು, ಎರಡನೇದು ರೆಸೊನೆನ್ಸ್ ಎಫೆಕ್ಟ್ ಇರ್ಬೋದು, ಮೂರನೇದು ಸ್ಟೀರಿಂಗ್ ಫ್ಯಾಕ್ಟರ್ ಇರ್ಬೋದು ಅಥವಾ ಸ್ಟೀರಿಂಗ್ ಇಂಡರೆನ್ಸ್ ಇರ್ಬೋದು, ನಾಲ್ಕನೇದಕ್ಕೆ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸಾಲ್ವೇಷನ್. ಸೊ ಈ 4 ಫ್ಯಾಕ್ಟರ್ ಮೇಲೆ ಡಿಪೆಂಡಿಂಗ್ ಅಪಾನ್ ದಿ ಆರ್, ನಮಗೆ ಆರ್ ಯಾವ ರೀತಿ ಆರ್ ಇದೆ ಆ ಆರ್ ಮೇಲೆ, ಸೊ ನಾನು ಅಥವಾ ಇದು ಪ್ರೈಮರಿನ ಸೆಕೆಂಡರಿನ ಟರ್ಷರಿನ ಆರ್ ಗ್ರೂಪ್ ಯಾವುದಿದೆ, ವೆದರ್ ಇಸ್ ಅ ಸ್ಯಾಚುರೇಟೆಡ್ ಕಾಂಪೌಂಡ್, ವೆದರ್ ಇಸ್ ಅನ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್, ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಕಂಪೇರ್ ದ ಡಿಫರೆಂಟ್ ಬೆಸಿಸಿಟಿ ಆಫ್ ಡಿಫರೆಂಟ್ ಅಮೈನ್ಸ್. ಯಾವ ಪ್ಯಾರಾಮೀಟರ್ ಮೇಲೆ ಡಿಸೈಡ್ ಮಾಡ್ತೀನಿ ಅಂದರೆ ಇಂಡಕ್ಟಿವ್ ಎಫೆಕ್ಟ್ ಮೇಲೆ ಡಿಸೈಡ್ ಮಾಡ್ಬೋದು, ರೆಸೊನೆನ್ಸ್ ಎಫೆಕ್ಟ್ ಮೇಲೆ ಡಿಸೈಡ್ ಮಾಡ್ಬೋದು, ಸ್ಟೀರಿಂಗ್ ಫ್ಯಾಕ್ಟರ್ಸ್ ಅಥವಾ ಸಾಲ್ವೇಷನ್. ಕೆಲವು ಸಲ ಏನಾಗುತ್ತೆ ಮೋರ್ ದ್ಯಾನ್ 1 ಫ್ಯಾಕ್ಟರ್ ಕಂಬೈನ್ ಆಗಿ ನಾವು ಬೆಸಿಸಿಟಿ ಆಫ್ ಅಮೈನ್ಸ್ ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ಇಂಡಕ್ಟಿವ್ ಎಫೆಕ್ಟ್ ಅಂದ್ರೆ ಏನು ಅಂದ್ರೆ ದ ಪೊಲಾರಿಟೀಸ್ ಇಂಟ್ರೊಡ್ಯೂಸ್ ಇನ್ ದಿ ಮಾಲಿಕ್ಯೂಲ್. ಅಂದ್ರೇನು, ಈಗ ನಿಮ್ದು ಕೋವೆಲೆಂಟ್ ಬಾಂಡ್ ಇದೆ ಅಂದ್ರೆ ಆಲ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನ್ ತರ ಬಾಂಡ್ ಇರುತ್ತೆ ಅಲ್ಲಿ ಕೋವೆಲೆಂಟ್ ಬಾಂಡ್ ಇರುತ್ತೆ. ಕೋವೆಲೆಂಟ್ ಬಾಂಡ್ ಹೆಂಗ್ ಫಾರ್ಮೇಷನ್ ಆಗುತ್ತೆ, ಕಾರ್ಬನ್ ಮತ್ತೆ ನೈಟ್ರೋಜನ್ ಮಧ್ಯೆ ಒಂದು ಬಾಂಡ್ ಇದೆ, ಸಿಗ್ಮಾ ಬಾಂಡ್ ಇದೆ ಅಂತಂದ್ರೆ ಕಾರ್ಬನ್ 1 ಎಲೆಕ್ಟ್ರಾನ್ ಕೊಡಬೇಕು, ನೈಟ್ರೋಜನ್ 1 ಎಲೆಕ್ಟ್ರಾನ್ ಕೊಡಬೇಕು. ಅವೆರಡರ ಮಧ್ಯೆ ಬಾಂಡ್ ಫಾರ್ಮೇಷನ್ ಆಯ್ತು ಅಂದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಅಥವಾ ಮ್ಯೂಚುವಲ್ ಶೇರಿಂಗ್, ಇದು ಒಂದು ಕೊಡ್ತಾ ಇದೆ ಅದು ಒಂದು ಕೊಡ್ತಾ ಇದೆ, ಆ ತರ ಬಾಂಡ್ ಫಾರ್ಮೇಷನ್ ಆಯ್ತು ಅಂದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಬಾಂಡ್ ಫಾರ್ಮೇಷನ್ ಆದ್ಮೇಲೆ ಅದೇನಾಗುತ್ತೆ ಅಂದ್ರೆ ಆ ಬಾಂಡ್ ಎಲೆಕ್ಟ್ರಾನ್ಸ್ ಏನಿರುತ್ತಲ್ಲ ಇಟ್ ವಿಲ್ ಬಿ ಇನ್ಕ್ಲೈನ್ ಟು
ಮೋರ್ ಟುವರ್ಡ್ಸ್ ಅಂದ್ರೆ ಏನು, ಯಾವುದೋ ಒಂದು ಆಟಮ್ ಕಡೆಗೆ ಮೋರ್ ಇನ್ಕ್ಲೈನ್ಡ್ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಪೊಲಾರಿಟಿ ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ, ಕೊಟ್ಟಿರುವಂಥ ಮಾಲಿಕ್ಯೂಲಲ್ಲಿ ಒಂದು ಪಾಸಿಟಿವ್ ಪೋಲ್ ಒಂದು ನೆಗೆಟಿವ್ ಪೋಲ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಪೊಲಾರಿಟಿ ಅಂತ ಹೇಳ್ತೀವಿ. ಸೊ ಪೊಲಾರಿಟಿ ಏನಾಗುತ್ತೆ, ಮಾಲಿಕ್ಯೂಲರ್ ಇಂಟ್ರೊಡ್ಯೂಸ್ ಆಗುತ್ತೆ. ಯಾಕೆ ಇಂಟ್ರೊಡ್ಯೂಸ್ ಆಗುತ್ತೆ ಅಂದ್ರೆ, ಬಿಕಾಸ್ ಆಫ್ ದಿ ಡಿಫ್ರೆನ್ಸ್ ಇನ್ ದೇರ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ. ಅದೇನಾದ್ರೂ ಇತ್ತು ಅಂತಂದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಡಕ್ಟಿವ್ ಎಫೆಕ್ಟ್ ಅಂತ ಕರಿತೀವಿ. ಏನಾಯ್ತು, ಸಿ ಮತ್ತೆ ಎನ್ ಮಧ್ಯದಲ್ಲಿ ಅಂತಂದ್ರೆ ಇದೊಂದು ಕೊಡ್ತಿದ್ರೆ ಇದೊಂದು ಕೊಡ್ತಿದ್ರೆ ಅವೆರಡು ಮಧ್ಯೆ ಬಾಂಡ್ ಆಯ್ತು. ಆದ್ರೆ ಬಾಂಡ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಅಂದ್ರೆ, ಇಟ್ ವಿಲ್ ಬಿ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ನೈಟ್ರೋಜನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳ್ತೀವಿ. ದ ಪೊಲಾರಿಟಿ ಇಸ್ ಇಂಟ್ರೊಡ್ಯೂಸ್ ಇನ್ ದಿ ಮಾಲಿಕ್ಯೂಲ್ ಬಿಕಾಸ್ ಆಫ್ ದಿ migration of sigma electrons from one atom to another atom, which is more towards the more electronegative atom. ಅಂತ ಎಫೆಕ್ಟ್ ನಾವು ಹೇಳ್ತೀವಿ, ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳ್ತೀವಿ. again ಇಂಡಕ್ಟಿವ್ ಎಫೆಕ್ಟ್ ಅಂತ ತಗೊಂಡ್ರೆ, ಆಲ್ರೆಡಿ ಆಲ್ ದೀಸ್ ಥಿಂಗ್ಸ್ ಯು ಆರ್ ಸ್ಟಡಿಡ್ ಇನ್ ಯುವರ್ ಲೋಯರ್ ಕ್ಲಾಸಸ್. ಇಂಡಕ್ಟಿವ್ ಎಫೆಕ್ಟ್ ಅಂದ್ರೆ ಎರಡು ತರ ಇರ್ಬೋದು. ಒಂದು ಪ್ಲಸ್ ಐ ಎಫೆಕ್ಟ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಮೈನಸ್ ಐ ಎಫೆಕ್ಟ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ, CH ಗ್ರೂಪ್ ಇರ್ಬೋದು, C2H5 ಗ್ರೂಪ್ ಇರ್ಬೋದು, R ಗ್ರೂಪ್ ಇರ್ಬೋದು. ಇಂಥದಕ್ಕೆಲ್ಲ ಏನಂತ ಕರಿತೀವಿ ನಾವು, ಪ್ಲಸ್ ಐ ಗ್ರೂಪ್ ಅಂತ ಹೇಳ್ತೀವಿ. C6H5 ಇರ್ಬೋದು, NO2 ಗ್ರೂಪ್ ಇರ್ಬೋದು. ಇದಕ್ಕೆಲ್ಲ ಏನಂತ ಕರಿತೀವಿ ನಾವು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಸೊ ಅವು ಏನ್ ಮಾಡ್ತವೆ, ಮೈನಸ್ ಐ ಎಫೆಕ್ಟ್ ನ ಎಕ್ಸಿಬಿಟ್ ಮಾಡ್ತವೆ. ಸೊ ನಿಮ್ಗೆ ಕೊಟ್ಟಿರುವಂತ ಮಾಲಿಕ್ಯೂಲ್ ಇರುವಂತ ಗ್ರೂಪ್ ವೆದರ್ ಇಟ್ ಗೋಯಿಂಗ್ ಟು ಎಕ್ಸಿಬಿಟ್ ಪ್ಲಸ್ ಐ ಎಫೆಕ್ಟ್ ಆರ್ ವೆದರ್ ಇಟ್ ಗೋಯಿಂಗ್ ಟು ಎಕ್ಸಿಬಿಟ್ ಮೈನಸ್ ಐ ಎಫೆಕ್ಟ್, ಅದ್ರ ಮೇಲೆ ನಂದು ಬೆಸಿಸಿಟಿ ಡಿಪೆಂಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇಫ್ ಯುವರ್ ಕಾಂಪೌಂಡ್ ಕಂಟೇನ್ಸ್ ಪ್ಲಸ್ ಐ ಗ್ರೂಪ್ ಇತ್ತು ಅಂದ್ಕೊಳ್ಳೋಣ, ಪ್ಲಸ್ ಐ ಗ್ರೂಪ್ ಏನ್ ಮಾಡುತ್ತೆ, ದಟ್ ಗೋಯಿಂಗ್ ಟು ಇನ್ಕ್ರೀಸಸ್ ದಿ ಬೆಸಿಸಿಟಿ. increases the basicity. Molecule ಅಲ್ಲಿ plus I group ಏನಾದರೂ ಇದ್ರೆ basicity increase ಆಗುತ್ತೆ. minus I group ಏನಾದರೂ ಇದ್ರೆ it going to decreases the basicity. basicity ಏನಾಗುತ್ತೆ, ಡಿಕ್ರೀಸ್ ಮಾಡುತ್ತೆ. ಸೊ ನಿಮ್ಗೆ ಕೊಟ್ಟಿರುವಂಥದ್ದು ಕಾಂಪೌಂಡ್ಸು ಐ ಗ್ರೂಪ್ ಇದೆಯಾ, ಪ್ಲಸ್ ಐ ಗ್ರೂಪ್ ಇದೆಯಾ, ಮೈನಸ್ ಐ ಗ್ರೂಪ್ ಇದೆಯಾ, ಆ ಬೇಸಿಸ್ ಮೇಲೆ ನಾವೇನ್ ಮಾಡ್ತಾ ಹೋಗ್ತೀವಿ, ಕೊಟ್ಟಿರುವಂಥ ಕಾಂಪೌಂಡು ಬೇಸ್ ಮೋರ್ ಬೇಸಾ ಲೆಸ್ ಬೇಸಾ ಅಂತ ನಾವೇನು ಬೇಸಿಕ್ ಅಂತ ನಾವೇನ್ ಮಾಡಬೇಕಾಗತ್ತೆ, ಕಂಪೇರ್ ಮಾಡಬೇಕಾಗತ್ತೆ. ಸೊ ಅಗೇನ್ ಐ ರಿಪೀಟ್, ಸೊ ನೀವು ಕೊಟ್ಟಿರುವಂಥ ಕಾಂಪೌಂಡು ವೆದರ್ ಇಟ್ಸ್ ಅದರಲ್ಲಿ ಯಾವುದು ಮೋರ್ ಬೇಸಿಕ್ ಯಾವುದು ಲೆಸ್ ಬೇಸಿಕ್, ಇಫ್ ಐ ವಾಂಟ್ ಟು ಕಂಪೇರ್ ದಿ ಬೆಸಿಸಿಟಿ ಆಫ್ ಆಲ್ ದಿ ಡಿಫರೆಂಟ್ ಅಮೈನ್ಸ್ ಅಲಾಂಗ್ ವಿತ್ ಅಮೋನಿಯಾ ಅಂತಂದ್ರೆ, ಸೊ ನನಗೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಕೊಟ್ಟಿರುವಂಥ ಗ್ರೂಪ್ ಯಾವುದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವೆದರ್ ಪ್ಲಸ್ ಐ ಗ್ರೂಪ್ ಇದೆಯಾ, ಮೈನಸ್ ಐ ಗ್ರೂಪ್ ಇದೆಯಾ, ಅದ್ರ ಮೇಲೆ ಬೆಸಿಸಿಟಿ ಡಿಪೆಂಡೆಂಟ್ ಆಗುತ್ತೆ. ದಟ್ ಇಸ್ ದ ಫಸ್ಟ್ ಫ್ಯಾಕ್ಟರ್. ಸೆಕೆಂಡ್ ಫ್ಯಾಕ್ಟರ್, ಐ ಟೋಲ್ಡ್ ಯು, ಇಂಡಕ್ಟಿವ್ ಎಫೆಕ್ಟ್ ಅಂದ್ರೆ ಏನಾಗುತ್ತೆ, ಸಿಂಗಲ್ ಬಾಂಡ್ ಇರೋ ಕಡೆಗೆ ಸಿಗ್ಮಾ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇರುತ್ತೆ. ಅದೇ ಕಾಂಜುಗೇಷನ್ ಇದ್ದಾಗ, ಆಲ್ಟರ್ನೇಟಿವ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಇದ್ದಾಗ ಬರುತ್ತಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಾವು, ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂದ್ರೆ, ಸಿಗ್ಮಾ ಎಲೆಕ್ಟ್ರಾನ್ಸ್ ಎಲ್ಲ 5 electrons will move from one carbon atom to another atom. ಸೊ ಅಂಥದಕ್ಕೆ ಏನಂತ ಕರಿತೀವಿ ನಾವು, ರೆಸೊನೆನ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ದಿ ರೆಸೊನೆನ್ಸ್ ಎಫೆಕ್ಟ್, ಫಾರ್ ಎಕ್ಸಾಂಪಲ್ ನೀವು ಕನ್ಸಿಡರ್ ದಿ ಆರೋಮ್ಯಾಟಿಕ್ ಅಥವಾ ಅರೈಲ್ ಅಮೈನ್ಸ್ ಅಂತ ತಗೊಂಡ್ರೆ, ಅವಾಗ ನಿಮಗೆ ಅಲ್ಲಿ ಕಾಂಜುಗೇಷನ್ ಏನಾದ್ರು ಇತ್ತು ಅಂತಂದ್ರೆ, ಅವಾಗ ಏನಾಗುತ್ತೆ ಅಂದ್ರೆ ರೆಸೊನೆನ್ಸ್ ಎಫೆಕ್ಟ್ ಕಮ್ಮಿಂಗ್ ಟು ಪಿಕ್ಚರ್. ಆಯ್ತು, ಸ್ಟೀರಿಂಗ್ ಫ್ಯಾಕ್ಟರ್ ಅಂತ ಹೇಳ್ತಾ ಇದೀವಿ. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಈಚ್ ಟೈಮ್ ಏನ್ ಮಾಡ್ತಾ ಹೋಗ್ತಿದ್ದೀನಿ, ಆರ್ ನ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಇಫ್ ದ ಆರ್ ಗ್ರೂಪ್ ಇಸ್ ಬಲ್ಕಿಯರ್ ಗ್ರೂಪ್, ತುಂಬಾ ದೊಡ್ಡದಾಗಿತ್ತು ಬಲ್ಕಿಯರ್ ಗ್ರೂಪ್ ಇತ್ತು ಅಂತ ಇಟ್ಕೋಣ, ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ದೇರ್ ವೋಂಟ್ ಬಿ ಎ ಸಫಿಷಿಯಂಟ್ ಪ್ಲೇಸ್ ಫಾರ್ ದಿ ಪ್ರೋಟೋನೇಷನ್ ಆಗೋದಕ್ಕೆ ಸಫಿಷಿಯಂಟ್ ಜಾಗ ಇರಲ್ಲ. ಅವಾಗ ಅಂತ ಫ್ಯಾಕ್ಟರ್ಸ್ಗೆ ನಾವೇನಂತ ಕರಿತೀವಿ, ಸ್ಟೀರಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಬಿಕಾಸ್ ಇನ್ ದಿ given organic molecule, if it is a single bonded molecule ಇದ್ರೆ ಟೆಟ್ರಾಹೆಡ್ರಲ್ ಆಂಗಲ್ ನ ಮೇಂಟೈನ್ ಮಾಡಬೇಕಾಗುತ್ತೆ. ಆ ಆಂಗಲ್ ನ ಮೇಂಟೈನ್ ಮಾಡ್ತಾ ಇದ್ದಾಗ ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದಿ ನೈಟ್ರೋಜನ್ may not have a sufficient place to go and attack, it cannot give the electron towards the protonation, so it cannot be attacked by the proton. ಜಾಗ ಇಲ್ದಂಗೆ ಆದಾಗ ಅಂಥದಕ್ಕೆ ನಾವು ಏನಂತ ಕರಿತೀವಿ, ಸ್ಟೀರಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಮುಂದೆ ನಾನು ಎಕ್ಸಾಂಪಲ್ ಬರಿತೀನಿ, ಅವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆಯ್ತು, ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಐ ಆಮ್ ಗೋಯಿಂಗ್ ಟು ಡಿಸಾಲ್ವ್ ಮೈ ಬೇಸಸ್ ಇನ್ ವಾಟರ್. ಅವಾಗ ಇನ್ ಸೊಲ್ಯೂಷನ್ ಏನಾಗುತ್ತೆ, ಎಕ್ವಿಯಸ್ ಸೊಲ್ಯೂಷನ್ಸ್ ಆಫ್ ಅಮೈನ್ಸ್ ಅಲ್ಲಿ ಬೆಸಿಸಿಟಿ ಏನಾಗುತ್ತೆ ಅದನ್ನ ಕಂಪೇರ್ ಮಾಡ್ತೀನಲ್ಲ, ಅದಕ್ಕೆ ನಾನು ವರ್ಡ್ ಯೂಸ್, ಅದಕ್ಕೆ ಏನ್ ಮಾಡ್ತೀನಿ ನಾನು, ಸಾಲ್ವೇಷನ್ ಯೂಸ್ ಮಾಡ್ತೀನಿ. ಸೊ ಸಾಲ್ವೇಷನ್ ಆದಂಗೆ, ಹೈಡ್ರೇಟೆಡ್ ಆದಂಗೆ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋದಂಗೆ ಬೆಸಿಸಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದಿ ಫ್ಯಾಕ್ಟರ್ಸ್ ಐ ಆಮ್ ಗೋಯಿಂಗ್ ಟು ಯೂಸ್. ಬೇಸ್ಡ್ ಆನ್ ದೋಸ್ ಫ್ಯಾಕ್ಟರ್ಸ್ ಐ ಆಮ್ ಗೋಯಿಂಗ್ ಟು ಸೇ ವೆದರ್ ಮೈ base is more stable than that or less stable than that ಅಂತ ನಾನು ಮಾಡ್ತಾ ಹೋಗ್ತೀನಿ. Apart from all these things, again I can use another parameter. ಅದಕ್ಕೆ ನಾವು ಏನಂತ ಹೇಳ್ತೀವಿ, PKB ಅಂತ KB ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಇದು ನನಗೆ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ನ ಕೊಟ್ಬಿಡುತ್ತೆ. ನಾನು ಲಾಗ್ ಬುಕ್ ಹೋದ್ರೆ, ಲೈಬ್ರರಿಗೆ ಹೋದ್ರೆ ಲಾಗ್ ಬುಕ್ ಅಂತ ಇರುತ್ತೆ, ಪ್ರತಿಯೊಂದು ಕಾಂಪೌಂಡ್ನು ಎಲ್ಲ ಅದ್ರದ್ದು ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ಅದ್ರಲ್ಲಿ ಏನಾಗುತ್ತೆ, PKB ವ್ಯಾಲ್ಯೂಸ್ ಇರುತ್ತೆ ಅಥವಾ KB ವ್ಯಾಲ್ಯೂಸ್ ಇರುತ್ತೆ. ಅದರಿಂದ ಐ ಕ್ಯಾನ್ ಈಸಿಲಿ ಕಂಪೇರ್ ವಿಚ್ ಒನ್ ಇಸ್ ಮೋರ್ ಬೇಸಿಕ್ ಅಂಡ್ ವಿಚ್ ಒನ್ ಇಸ್ ಲೆಸ್ ಬೇಸಿಕ್.
Again, Kb value same ಅಂದ್ರೆ Kb value is directly proportional to basicity. So ಅದೇನಿದೆ Kb value ಕಡಿಮೆ ಇದ್ದಷ್ಟು basicity ಕಡಿಮೆ ಇರುತ್ತೆ. Kb value ಜಾಸ್ತಿ ಇದ್ದಷ್ಟು basicity ಜಾಸ್ತಿ ಇರುತ್ತೆ. ಆದರೆ Pkb ತಗೊಂಡ್ರೆ it is inversely proportional to basicity. Pkb ಜಾಸ್ತಿ ಆದ್ರೆ basicity ಏನಾಗ್ತಾ ಹೋಗುತ್ತೆ ಡಿಕ್ರೀಸ್ ಆಗುತ್ತೆ ಅಥವಾ basicity Pkb ಹೈ ಆದ ತಕ್ಷಣ basicity ಏನಾಗ್ತಾ ಹೋಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ inversely proportional. So using all these parameters, I'm going to compare different amines regarding their basicity. So first example, first I'm going to consider between ammonia and alkyl amine. Which one is more basic and chemistry? Both of them they are going to contain a lone pair of electrons. ಹಾಗಾಗಿ both of them are basic in nature. But ಅವೆರಡರಲ್ಲಿ ಯಾವುದು more basic ಅಂತ ನಾನು ಕಂಪೇರ್ ಮಾಡ್ತೀನಿ ಅಂತಂದ್ರೆ ಅವಾಗ ನಾನು ಹೇಳ್ತೀನಿ this is more basic ಅಂತ ಹೇಳ್ತೀನಿ because of the plus side effect of CH3 group. ನಿಮಗೆ ಇದು ಏನಂದ್ರೆ ಸ್ಟ್ರಕ್ಚರ್ ನ ಬರೆದು ಏನಾಗುತ್ತೆ ಇಲ್ಲೊಂದು ಹೆಚ್ಚು ಬರುತ್ತದೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. Why it is basic in nature? Why ammonia is basic in nature? Because it has a capacity to donate the lone pair of electron towards the protonation ಆಗುತ್ತೆ. ಈಸಿಯಾಗಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. NH4 ಪ್ಲಸ್ ಫಾರ್ಮೇಷನ್ ಆಗಿರುತ್ತೆ. ಹಂಗಾಗಿ ಏನಾಗುತ್ತೆ ಇದು ನಿಮಗೆ ಬೇಸ್ ತರ ಆಡ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಒನ್ ಆಫ್ ದಿ ಹೆಚ್ ಏನ್ ರಿಪ್ಲೇಸ್ ಮಾಡಿದ್ದೀನಿ ನಾನು ಒನ್ ಆಫ್ ದಿ ಹೆಚ್ ನಾನು CH3 ಇಂದ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಏನಾಗ್ತದೆ CH ಗ್ರೂಪ್ ಇದೆಯಲ್ಲ ಇಟ್ಸ್ ಅನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಟ್ ಗೋಯಿಂಗ್ ಟು ಎಕ್ಸಿಬಿಟ್ ಪ್ಲಸ್ ಐ ಎಫೆಕ್ಟ್ ಅಂತ ಹೇಳಿದೆ. ಪ್ಲಸ್ ಐ ಎಫೆಕ್ಟ್ ಅಂದ್ರೆ ಏನಾಗುತ್ತೆ ದ ಎಲೆಕ್ಟ್ರಾನ್ ಡೆನ್ಸಿಟಿ ಅಂಡ್ ದ ನೈಟ್ರೋಜನ್ ಇನ್ಕ್ರೀಸಸ್ compared to that of ammonia. Ammonia is also basic in nature. It is lone pair of electrons ಇದೆ ಕೊಡ್ತದೆ. ಆದರೆ because of the presence of this CH3 group which is an electron donating group is going to exhibit plus I effect, thereby it going to contribute its bond electron towards the nitrogen, thereby electron density and the nitrogen increases more than that of the ammonia. Ammonia ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ this is more basic in nature. So ನಾನು ಮುಂಚೆನೇ ಹೇಳಿದಂಗೆ availability of the lone pair of electrons present as the nitrogen going to decide whether the given ammonia is basic, less basic or more basic. ಇಲ್ಲಿ ಏನಾಗ್ತಾ ಇದೆ you are going to have the CH3 group. The CH group is an electron donating group. It going to increases the electron density and the nitrogen compared to that of ammonia. Iವೆರಡನ್ನು ಕಂಪೇರ್ ಮಾಡಿದ್ರೆ ethyl amine is more basic in nature. ಇದು ಒಂದು ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ ತಗೊಳ್ಳೋಣ. ನಾವು ಐ ಆಮ್ ಗೋಯಿಂಗ್ ಟು ಕಂಪೇರ್ ಆಲ್ಕೈಲ್ ಅಮೈನ್, ಪ್ರೈಮರಿ ಆಲ್ಕೈಲ್ ಅಮೈನ್, ಸೆಕೆಂಡರಿ ಆಲ್ಕೈಲ್ ಅಮೈನ್ ಅಂಡ್ ಟರ್ಷರಿ ಆಲ್ಕೈಲ್ ಅಮೈನ್. ಐ ಆಮ್ ಗೋಯಿಂಗ್ ಟು ಕಂಪೇರ್ ನೌ. So this is your primary alkyl amine. Next I am going to take the secondary alkyl amine. With CH group only I am taking, I am not taking different groups. So again I am going to take NCH3. In all these three cases, all of them are basic in nature because all of them they are going to contain the lone pair of electron. All of them can easily donate the electrons and they can easily undergo protonation. As I already told you, ethyl amine ಇದೆಯಲ್ಲ, it is an electron donating group. It going to exhibit the plus side group. Therefore, it is going to contribute its bond electron towards nitrogen. Therefore, it is more basic. So again compared to that of ammonia. Next if I compare these two, we is going to have two CH3 group. Thereby, the contribution by the two CH3 group, which is much more makes the nitrogen available, lone pair of electrons more available on the nitrogen, or electron density and the nitrogen compared to this will be more because the two CH3 groups are contributing towards the central nitrogen atom. Similarly, when you consider the tertiary, all three CH3 groups they are contributing, thereby tertiary amines will be more basic compared to the secondary and tertiary. Therefore, when you compare all these three, the order will be secondary, tertiary, secondary and primary. The molecules are the groups which going to increases the density, electron density and the nitrogen, which makes more available for protonation. That will be more basic in nature. Whereas in the case of tertiary, you are going to have three CH3 group. All the three CH3 group they are contributing their electrons, bond electron. Thereby, the electron density on the nitrogen is increasing. Therefore, tertiary is more basic than secondary than primary. Therefore, when you compare all the three, this is more basic in nature. Similarly, what I am going to do next, I am going to compare different alkyl amines. I am going to consider CH3,
NH. Along with that, I am going to compare C2H5, N, H and H I am going to compare. So this is also primary amine, this is also primary amine, this is also basic in nature, you know that, this is also basic in nature, this is also electron donating group, this is also electron donating group. When you have an electron donating group, what happens? The electron density and the nitrogen increases, thereby that will become more basic in nature. If everything is same, the difference is we have CH3 group and we have C2H5 group. That is the main difference we are going to have. Now what we have to do, we have to compare the plus I effect of this group and plus I effect of this group, and we have to think of the contribution of the group towards the nitrogen, which is going to increase the density of the nitrogen, that we have to compare. Therefore, this is more basic in nature because C2H5 group, it has two carbon atoms, thereby the contribution or the contribution given by these two carbon atoms, which increases more compared to that of one carbon atom donation in case of alkyl methylamine, in case of ethylamine. In case of ethylamine, two CH3 groups, two carbon groups are there. Thereby, electron density and the nitrogen is more compared to that of ethylamine. Therefore, this going to have the higher value. Branching ಜಾಸ್ತಿ ಆಗ್ತಾ ಹೋದಂಗೆನೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಇಂಡಕ್ಟಿವ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇಂಡಕ್ಟಿವ್ ಜಾಸ್ತಿ ಆಗ್ತಾ ಹೋದಂಗೆ ಎಲೆಕ್ಟ್ರಾನ್ ಪ್ಲಸ್ ಎಫೆಕ್ಟ್ ಆಯ್ತು ಅಂತಂದ್ರೆ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡ್ತಾ ಇರುತ್ತೆ, ಹಂಗಾಗಿ ಎಲೆಕ್ಟ್ರಾನ್ ಡೆನ್ಸಿಟಿ ಅಂಡ್ ನೈಟ್ರೋಜನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಇದ್ದಂಗೆ ಮೋರ್ ಕಾಂಟ್ರಿಬ್ಯೂಷನ್ ಮಾಡ್ಬೋದು, ಹಂಗಾಗಿ ಇಟ್ ಬಿಕಮ್ ಮೋರ್ ಬೇಸಿಕ್ ಇನ್ ನೇಚರ್. ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಕಂಪೇರ್ ದಿ ಆಲ್ಕೈಲ್ ಅಮೈನ್ಸ್. ಫಸ್ಟ್ ಏನ್ ಕಂಪೇರ್ ಮಾಡಿದೆ, ಅಮೋನಿಯಾ ಮತ್ತು ಈಥೈಲಮೈನ್ ಕಂಪೇರ್ ಮಾಡಿದೆ. ಇದರಲ್ಲಿ ಯಾವುದು ಮೋರ್ ಬೇಸಿಕ್? ಈಥೈಲಮೈನ್ ಮೋರ್ ಬೇಸಿಕ್. ಯಾಕೆ? ಈಥೈಲಮೈನ್ ಅಲ್ಲಿ CH3 ಗ್ರೂಪ್ ಇದೆ, which is a plus I group ಇದೆ, which going to increases the electron density and nitrogen, which makes more available lone pair electron more available for protonation. Therefore, that is more basic in nature. ಆಯ್ತಲ್ಲ, ಏನ್ ಮಾಡಿದೆ ನಾನು? ಪ್ರೈಮರಿ, ಸೆಕೆಂಡರಿ, ಟರ್ಷರಿ ತಗೊಂಡೆ. In all the cases I have taken CH3 group only. All the three CH3 group in case of tertiary amine, all the three they are going to contribute their electron towards the central nitrogen atom. Thereby, availability of lone pair of electron is more in compared to that of secondary and primary. Therefore, tertiary alkyl amines are more basic in nature. Next, ಏನ್ ಮಾಡಿದೆ ನಾನು? I have taken two different alkyl groups. In one case, I have taken CH3 group. In another case, I have taken C2H5 group. Between these two, C2H5 group is also contribution ಜಾಸ್ತಿ ಆಗುತ್ತೆ. It's going to give more electron density on the nitrogen compared to the CH3 group. Therefore, that is more basic in nature. Next example, ತಗೊಳ್ಳೋಣ. Here, what I am going to take? I am going to take the aromatic compound ತಗೊಳ್ತೀನಿ. So CH3 again primary amine ತಗೊಳ್ತೀನಿ, NH2 ತಗೊಳ್ತೀನಿ. Along with that, I am going to compare that with ammonia, and I can compare that with the alkyl amine. First, I will take this. Okay, ಇದರಲ್ಲಿ ಏನಾಗ್ತಾ ಇದೆ ನಿಮಗೆ? C2H5 ಗ್ರೂಪ್ ಇದೆ, ಇಲ್ಲೂ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ, ಹಾಗಾಗಿ ಏನಾಗುತ್ತೆ, ಇಲ್ಲೂ ಇದೆ, ಇಲ್ಲೂ ಇದೆ. ಅದನ್ನ I can compare this also with NH2. ಈ ತರದೆಲ್ಲಾನು ಕಂಪೇರ್ ಮಾಡ್ತಾ ಇದ್ದೀನಿ ಇಟ್ಕೊಳ್ಳಿ. ಸೊ ಏನಾಗ್ತಾ ಇದೆ, ಎಲ್ಲಾ ಕೇಸಲ್ಲಿ ಏನಾಗ್ತಾ ಇದೆ, ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ, ಆಲ್ ಆಫ್ ದಮ್ ಆರ್ ಬೇಸಿಕ್ ಇನ್ ನೇಚರ್. ಬಟ್ ನಾನು ಮುಂಚೆನೇ ಹೇಳ್ತೇನೆ, ಎಲೆಕ್ಟ್ರಾನ್ ಡೆನ್ಸಿಟಿ ಅಂಡ್ ನೈಟ್ರೋಜನ್ ಯಾವ್ದು ಇನ್ಕ್ರೀಸ್ ಮಾಡುತ್ತಲ್ಲ ಆ ಗ್ರೂಪ್ ಏನ್ ಮಾಡುತ್ತೆ, ಬೆಸಿಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಈ CH3 ಗ್ರೂಪ್ ಏನಿದೆಯಲ್ಲ, CH3 ಗ್ರೂಪ್ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಪ್ಲಸ್ ಐ ಗ್ರೂಪ್ ಇರೋದಕ್ಕೋಸ್ಕರ ತನ್ನ ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಕೊಡುತ್ತೆ. thereby nitrogen will going to have more electron density on the nitrogen. ಆಯ್ತಲ್ಲ, ಇದನ್ನು ತಗೊಂಡ್ರೆ C6H5 ಗ್ರೂಪ್ ತಗೊಂಡ್ರೆ ಇಟ್ ಗೋಯಿಂಗ್ ಟು ಎಕ್ಸಿಬಿಟ್ ಮೈನಸ್ ಐ ಎಫೆಕ್ಟ್. ಏನ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ತನ್ನ ಕಡೆಗೆ ಹೇಳ್ಕೊಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಆಗಿ ನೈಟ್ರೋಜನ್ ಡಿಕ್ರೀಸಸ್. ಇಲ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ಡೆನ್ಸಿಟಿ ಆಗಿ ನೈಟ್ರೋಜನ್ ಇನ್ಕ್ರೀಸ್ ಆಗ್ತಾ ಇದೆ ಬಿಕಾಸ್ ಆಫ್ ದಿ ಮೈನಸ್ ಐ ಎಫೆಕ್ಟ್ ಆಫ್ ದಿಸ್ ಗ್ರೂಪ್. ಇಟ್ಸ್ an electron withdrawing group. ಏನ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ ತನ್ನ ಕಡೆಗೆ ಹೇಳ್ಕೊಡುತ್ತೆ. ಹಾಗಾಗಿ the electron which are present on the nitrogen, lone pair of electrons which is present on the nitrogen is less available for protonation. Therefore, this is less basic in nature compared to this. This is more basic in nature. ಈ ಮೂರನ್ನು ಕಂಪೇರ್ ಮಾಡಿದ್ರೆ ವೆರಾಸ್ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ ಇನ್ ಕೇಸ್ ಆಫ್ ಅನಿಲಿನ್. ಅನಿಲಿನ್ ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ ಅನಿಲಿನ್ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಇದರಲ್ಲಿ ಆಲ್ಕೈಲ್ ಅಮೈನ್ ಅಲ್ಲಿ ಏನಾಗ್ತದೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ. ಅಮೋನಿಯಾದಲ್ಲಿ ಏನೂ ಇಲ್ಲ. ಈ ಮೂರನ್ನು ಕಂಪೇರ್ ಮಾಡಿದ್ರೆ ಫಸ್ಟ್ ಯಾವ್ದಕ್ಕೆ ಅಂದ್ರೆ ಇನ್ ಟರ್ಮ್ಸ್ ಆಫ್ ಬೆಸಿಸಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ this is most basic in nature. Next you second it ಬರುತ್ತೆ, third it ಬರುತ್ತೆ. So that is the way we are going to compare the basicity of different bases. ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ.
ಸೊ ಇಲ್ಲಿ ಏನಾಗ್ತಾ ಇದೆ, ನಾನು ಏನ್ ಮಾಡ್ತಾ ಇದ್ದೀನಿ, ಅನಿಲಿನ ತಗೊಳ್ತಾ ಇದ್ದೀನಿ. ಅನಿಲಿನಲ್ಲಿ ಏನಾಗ್ತದೆ, C6H5 ಗ್ರೂಪ್ ಇದೆ, ವಿಚ್ ಗೋಯಿಂಗ್ ಟು ಎಕ್ಸ್ಚೇಂಜ್ ಮೈನಸ್ ಐದು. ಹಂಗಾಗಿ ಏನಾಗುತ್ತೆ, ಎಲೆಕ್ಟ್ರಾನ್ ಅಂತ ಕೆಳಗೆ ಹೇಳ್ಕೊಡುತ್ತೆ. ದ ನೈಟ್ರೋಜನ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದಿ ನೈಟ್ರೋಜನ್ ಇಸ್ ಲೆಸ್ ಅವೈಲಬಲ್ ಫಾರ್ protonation. ಹಂಗಾಗಿ ಏನಾಗುತ್ತೆ, ಲೀಸ್ಟ್ ಬೇಸಿಕ್ nature compared to all ಅಂದ್ರೆ ಹೇಳ್ಬೋದು, the group which going to have plus side group ಇತ್ತು ಅಂದ್ರೆ in basicity ಏನಾಗುತ್ತೆ, increase ಆಗುತ್ತೆ. minus side group ಇತ್ತು ಅಂದ್ರೆ basicity ಏನಾಗುತ್ತೆ, ಇದು increase ಆಗುತ್ತೆ, ಇದು basicity decrease ಆಗುತ್ತೆ. So depending upon the R group ನೀವೇನ್ ಮಾಡ್ತಾ ಹೋಗ್ತೀರಾ, which one is more basic and which one is less basic ಅಂತ ನೀವು ಕನ್ಸಿಡರ್ ಮಾಡ್ತೀರಾ based on the inductive effect. Again, aniline I can also explain using resonance effect also. I can write n number of resonating structure showing that the lone pair of electron present in the nitrogen is less available for protonation. When I write the resonating structure, as I already told you, that these two electrons are involved here, because whatever the C6H5 group you are taking is an electron withdrawing group. It's going to pull the electron towards the benzene ring. Hangage ಏನಾಗ್ತಾ ಇದೆ, two electrons ಇಲ್ಲಿ ಹೋಯ್ತು, ಈ electron ಇಲ್ಲಿ ಹೋಯ್ತು. ಅವಾಗ ನೀವು ನೆಕ್ಸ್ಟ್ ಸ್ಟ್ರಕ್ಚರ್ ಬಂದ್ರೆ ಏನಾಗುತ್ತೆ ಅಂತಂದ್ರೆ ರೆಸೊನೇಟಿಂಗ್ ಸ್ಟ್ರಕ್ಚರ್ ಬಂದ್ರೆ, ಯೂಶಲಿ ರೆಸೊನೇಟಿಂಗ್ ಸ್ಟ್ರಕ್ಚರ್ ಅಲ್ಲಿ ಸಿಗ್ಮಾ ಎಲೆಕ್ಟ್ರಾನ್ಸ್ 5 ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿರ್ತವೆ. ನಾವು ಡಬಲ್ ಸೈಡೆಡ್ ಆರೋ ಮಾರ್ಕ್ ಬರೀತೀವಿ, ಇಂಡಿಕೇಟಿಂಗ್ ದಟ್ ಎನರ್ಜಿಕಲಿ both of them are same number of electrons are present ಅಂತ. Only there will be a delocalization of electron from one atom to another atom. So ಇಲ್ಲಿ ಏನಾಯ್ತು, ಡಬಲ್ ಬಾಂಡ್ ಬಂತು, NH2 ತಗೊಳ್ತು, ನೈಟ್ರೋಜನ್ ತನ್ನ ಎಲೆಕ್ಟ್ರಾನ್ಸ್ ನ ಕೊಟ್ಬಿಟ್ಟಿದೆ, ಲೆಡ್ ಬೈ ಇಟ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. Next ಏನಾಯ್ತು, ಇವೆರಡು ಹಾಗೆ ಇದೆ, this will move here, you are going to get a negative charge. Next this will move, thereby you are going to have one more structure, one more resonating structure, NH2 plus you are going to have, and you are going to have a negative sign here. You have to remember, in organic chemistry always the electron this species will move, therefore this will move, thereby you are going to have one more structure like this, double bond NH2 plus then. So thereby you are going to have a negative sign. Next ಏನಾಗುತ್ತೆ, this will go again get back to a original structure. So ನಮಗೆ ಪ್ರೊಟನೇಷನ್ ಆಗಬೇಕು ಅಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರೀ ಆಗಿರಬೇಕು. ಬಟ್ ಹಿಯರ್ ಇನ್ ದಿ ಕೇಸ್ ಆಫ್ aniline, the lone pair of electrons are involved in resonance, therefore it is less available for protonation. ಆಗದೇ ಇಲ್ಲ ಅಂತ ಈ ಸ್ಟ್ರಕ್ಚರ್ ಇರ್ಬೋದು ಅಥವಾ ಲಾಸ್ಟ್ ಅಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಬರ್ತಲ್ಲ, ಆ ಎರಡು ಸ್ಟ್ರಕ್ಚರ್ ಇದ್ದಾಗ ಏನಾಗುತ್ತೆ, ಅದು ನಿಮಗೆ ಈ ತರ ಸ್ಟ್ರಕ್ಚರ್ ಇದ್ದಾಗ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಈ ಎರಡು ಸ್ಟ್ರಕ್ಚರ್ ಇದ್ದಾಗ ಮಾತ್ರ ಏನಾಗುತ್ತೆ ನಿಮಗೆ ಪ್ರೊಟನೇಷನ್ ಆಗುತ್ತೆ ಈಸಿಯಾಗಿ. ಈ ಮೂರು ಕೇಸಲ್ಲಿ ಆಗಲ್ಲ. ನಿಮ್ಮ ಮಾಲಿಕ್ಯೂಲ್ ಏನಾಗ್ತಾ ಇರುತ್ತೆ, ಇಟ್ ಕೀಪ್ ಆನ್ ಫ್ಲಿಪ್ಪಿಂಗ್. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸ್ಟ್ರಕ್ಚರ್ ಇಂದ ಇನ್ನೊಂದು ಸ್ಟ್ರಕ್ಚರ್ಗೆ ಚೇಂಜ್ ಆಗ್ತಾ ಇರುತ್ತೆ. ನೀವು ಪ್ರೋಟಾನ್ ಹಾಕಿದ ತಕ್ಷಣ ಪ್ರೊಟನೇಷನ್ ಆಗ್ಬೇಕು ಅಂತಂದ್ರೆ ಅದೇನಾಗಿರ್ಬೇಕು ಅಂತಂದ್ರೆ ಐದರ್ ಈ ಫಾರ್ಮ್ ಅಲ್ಲಿ ಇರಬೇಕು, ಈ ಫಾರ್ಮ್ ಅಲ್ಲಿ ಇರಬೇಕು. ಹಂಗಾಗಿ ಏನಾಗುತ್ತೆ, ಇಟ್ ಇಸ್ ಲೆಸ್ ಅವೈಲಬಲ್ ಫಾರ್ ಪ್ರೊಟನೇಷನ್ ಆಗಲ್ಲ. ಹಂಗಾಗಿ ದಿಸ್ ಈಸ್ less basic compared to that of alkyl amines irbodu, ammonia compare madre is less basic compared to, because the lone pair of electron present in the nitrogen is not available, it is involved in resonance anta word na use ಮಾಡ್ತೀವಿ. So this is the way I am going to explain the resonance. This is the fourth example I take. Next I am going to take the larger bulkier group ಇರುವಂತದನ್ನ ತಗೊಳ್ತೀನಿ. For example I am going to take C2H5N, C2H5 and C2H5. This group I am going to take. This group is a, you know that here we have a C2H5 group which is going to exhibit the plus side effect. All the three of them they are giving the electron towards the central positively charged C2H5 groups are plus side effect ಇರುವಂತ group. then electrons ಏನು ಮಾಡ್ತಾ ಇದೆ, central nitrogen atom ಗೆ ಕೊಡ್ತಾ ಇದೆ, which makes electron density more available for nitrogen. Electron density and the nitrogen ಜಾಸ್ತಿ ರನ್ ಮಾಡ್ಕೊಳ್ತಾ ಇದೆ. ಆದರೆ because of the steric hindrance, because of the bulkier group, ಇದನ್ನ ನಾನು ಸ್ಟ್ರಕ್ಚರ್ ವೈಸ್ ಬಂದ್ರೆ ಏನಾಗುತ್ತೆ, I have to maintain the normal tetra. ಇದನ್ನ ನಾನು ಮೇಂಟೈನ್ ಮಾಡಬೇಕು ಅಂದ್ರೆ ಏನಾಗುತ್ತೆ, ಇಲ್ಲಿ ಒಂದು ತರ ಎಲೆಕ್ಟ್ರಾನ್ಸ್ ಇದೆ, ಇಲ್ಲಿ ನಂದು ಕಾರ್ಬನ್ ಇದೆ, ಅದೇ ತರ ಇಲ್ಲಿ ನಂದು ಕಾರ್ಬನ್ ಇದೆ. ಸೊ ಈ ಕಡೆ ಒಂದು ಕಾರ್ಬನ್ ಇದೆ, C2H5 ಬರೀಬೇಕು ಅಂದ್ರೆ ಇಲ್ಲೊಂದು H ಇದೆ, ಇಲ್ಲೊಂದು H ಇದೆ. ಸೊ here we are going to have H and H ತರ ಇದೆ ನಿಮಗೆ. So ಹಂಗಾಗಿ ಏನಾಗ್ತಾ ಇದೆ ನಿಮಗೆ, there won't be a sufficient place for the incoming group to come and attack by the proton. So ಏನಾಗ್ತಿದೆ, ಇಲ್ಲೊಂದು H ಬರ್ದೆ, ನಾನು ಇಲ್ಲೊಂದು H ಬರ್ದೆ, ಈ ತರ ಸ್ಟ್ರಕ್ಚರ್ ಇದೆ ನಿಮ್ದು
lone pair of electrons ಏನಾಗಿದೆ which is in between, there won't be a sufficient place for the incoming group. ಅಥವಾ ಎಲ್ಲೋ ಹೋಗಿ ಕೊಡಬೇಕು ಅಂದ್ರೆ ಇದಕ್ಕೆ ಸಫಿಶಿಯಂಟ್ ಜಾಗ ಇಲ್ಲ, ಅಂತದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಯೂಶಲಿ ನಾವು ಟರ್ಷರಿ ಅಮೈನ್ಸ್ ನ ಕನ್ಸಿಡರ್ ಮಾಡಿದಾಗ ಟರ್ಷರಿ ಅಮೈನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಟೀರಿಂಗ್ ಫ್ಯಾಕ್ಟರ್ ಪ್ಲೇ ಇಂಪಾರ್ಟೆಂಟ್ ರೋಲ್. ಬಲ್ಕಿಯರ್ ಗ್ರೂಪ್ ಇತ್ತು, ಟರ್ಷರಿ ನಿಮ್ದು ಕಾಂಪೌಂಡ್ ಏನಾದ್ರು ಟರ್ಷರಿ ಆಗಿತ್ತು ಅಂದಾಗ, ಟರ್ಷರಿ ಅಮೈನ್ಸ್ ಏನಾದ್ರು ಇತ್ತು ಅಂತಂದ್ರೆ ದೇರ್ ಬೆಸಿಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಈವನ್ ದೋ ದೇ ಕಂಟೈನ್ ದಿ ಪ್ಲಸ್ ಸೈಡ್ ಗ್ರೂಪ್ ಇದ್ರು, ಎಲೆಕ್ಟ್ರಾನ್ ಡೆನ್ಸಿಟಿ ಅಂದ್ರೆ ನೈಟ್ರೋಜನ್ ಜಾಸ್ತಿ ಇದ್ರು, ಅದಕ್ಕೆ ಆಸೆ ಇದ್ರು ಕೊಡಬೇಕು ಅಂತ ಇಚ್ಛೆ ಇದ್ರು, ಇಟ್ ಕೆನಾಟ್ ಡೊನೇಟ್ ಬಿಕಾಸ್ ಆಫ್ ದಿ steric hindrance, because of there won't be a sufficient place to go out to donate. ಹಂಗಿದ್ದಾಗ ಅಂತ ಹೇಳಿಕೆ ನಾವು ಏನಂತ ಕರಿತೀವಿ, ಸ್ಟೀರಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಹಾಗಾಗಿ ಏನಾಗುತ್ತೆ ಅಂದ್ರೆ ಜನರಲಿ ಟರ್ಷರಿ ಅಮೈನ್ಸ್ will become less basic than that of the primary ನು ಆಗ್ಬೋದು. ಇನ್ನೊಂದು ಕಂಟೈನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರು ಆ ರೀತಿ ಆಗುವಂತ ಚಾನ್ಸಸ್ ಕೆಲವು ಸಲ ಇರುತ್ತೆ. ಸೊ ನೆಕ್ಸ್ಟ್ ತಗೊಳ್ಳೋಣ ಸಾಲ್ವೇಷನ್ ಎಫೆಕ್ಟ್ ಅಂತ ಹೇಳಿದೆ. ಸೊ ಈಗ ಏನ್ ಮಾಡಿದೆ, ನಾನು ಈ ಅಮೈನ್ಸ್ ನ ತಗೊಂಡೆ, ಆ ಅಮೈನ್ಸ್ ನ ಏನ್ ಮಾಡ್ತಾ ಇದ್ದೀನಿ, ಐ ಆಮ್ ಡಿಸಾಲ್ವಿಂಗ್ ದಟ್ ಇನ್ ವಾಟರ್. ಇನ್ aqueous ಸೊಲ್ಯೂಷನ್ ಅಲ್ಲಿ ಬೆಸಿಸಿಟಿ ಆಫ್ ದಿ ಅಮೈನ್ಸ್ ಏನಾಗುತ್ತೆ ಅಂತ ನಾನು ನೋಡ್ಬೇಕು ಅಂದ್ರೆ ಅವಾಗ ಏನ್ ಮಾಡ್ಬೇಕಾಗತ್ತೆ, ನಾನು ಸಾಲ್ವೇಷನ್ ಫ್ಯಾಕ್ಟರ್ ನಾನು ಯೋಚನೆ ಮಾಡ್ಬೇಕಾಗತ್ತೆ. ಅಥವಾ ಹೈಡ್ರೇಷನ್ ಎಷ್ಟಾಗತ್ತೆ ಅಂತ. ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡಿದೆ, ಈಗ ಪ್ರೈಮರಿ ತಗೊಂಡೆ, ಪ್ರೈಮರಿನಲ್ಲಿ ಏನಾಗುತ್ತೆ, ನಿಮಗೆ 2 H ಗ್ರೂಪ್ ಇರುತ್ತೆ. ಅದೇ ತರ ನನಗೆ ಸೆಕೆಂಡರಿ ತಗೊಂಡ್ರೆ ಅಂದ್ರೆ ಏನಾಗುತ್ತೆ, ಒಂದೇ ಒಂದು H ಗ್ರೂಪ್ ಇರುತ್ತೆ. ಟರ್ಷರಿ ತಗೊಂಡೆ ಅಂತಂದ್ರೆ ಐ ಡೋಂಟ್ ಹ್ಯಾವ್ ಎನಿ R ಗ್ರೂಪ್. ಈಗ ಇದಕ್ಕೆ ನಾನು ಏನ್ ಮಾಡ್ಬೇಕಾಗತ್ತೆ, ಪ್ರೋಟೋನೇಷನ್ ಸಾಲ್ವೇಷನ್ ಮಾಡಬೇಕಾಗತ್ತೆ, ಹೈಡ್ರೇಷನ್ ಮಾಡಬೇಕಾಗತ್ತೆ. ಹೈಡ್ರೇಷನ್ ಅಂದ್ರೆ ಏನು, ಐ ಆಮ್ ಗೋಯಿಂಗ್ ಟು ಡಿಸಾಲ್ವ್ ದಿಸ್ ಇನ್ ವಾಟರ್, ನೀರೊಳಗಡೆ ಹಾಕ್ತೀನಿ. ಸೊ ಅವಾಗ ಏನಾಗುತ್ತೆ, ಈ H ಮತ್ತೆ ಈ O ಮತ್ತೆ ಏನಾಗುತ್ತೆ, ಇದಕ್ಕೆ ಸಾಲ್ವೇಷನ್ ಆಗ್ತಾ ಹೋಗುತ್ತೆ. ಆಯ್ತಾ, ಈ H ಮತ್ತೆ ಇನ್ನೊಂದು O ಮತ್ತೆ ಏನಾಗುತ್ತೆ, ಸಾಲ್ವೇಷನ್ ಆಗ್ತಾ ಹೋಗುತ್ತೆ. ದಿಸ್ ಯು ಆಲ್ರೆಡಿ ಸ್ಟಡಿಡ್ ಇನ್ ಯುವರ್ ಲೋಯರ್ ಕ್ಲಾಸ್ ಇನ್ ಕೆಮಿಕಲ್ ಬಾಂಡಿಂಗ್. ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಓದ್ಬೇಕಾದ್ರೆ ನೀವು ಅಯಾನಿಕ್ ಬಾಂಡಿಂಗ್ ಅಲ್ಲಿ why ionic solvents are most soluble in water ಅದಕ್ಕೆ ನಾವು ತಗೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ನಾವು NaCl ತಗೊಂಡ್ವಿ, Na+ ಇದೆ, Cl- ಇದೆ. ಇದಕ್ಕೆ ವಾಟರ್ ಹಾಕಿದಾಗ ಏನಾಗುತ್ತೆ, H ಮತ್ತು OH ಮೈನಸ್ ಇರುತ್ತೆ. ಸೊ ಇದು ಹೇಗಾಗುತ್ತೆ ಅಂದ್ರೆ this H+ ಏನಾಗುತ್ತೆ, Na+ ಏನಾಗುತ್ತೆ, it gets surrounded by OH minus ions. ನೀವು ಕಂಟೈನರ್ ತಗೊಂಡಾಗ only one molecule ಇರಲ್ಲ, you are going to have 1000 molecules. Your Na+ ion will be surrounded by OH minus ion. Similarly Cl- ion is surrounded by H+ ion. ಎಲ್ಲ ಕಡೆಯಿಂದ ಏನಾಗುತ್ತೆ, ಕವರ್ ಆಗುತ್ತೆ. ಇಂಥದಕ್ಕೆ ನಾವು ಏನಂತ ಕರಿತೀವಿ, ಸಾಲ್ವೇಷನ್ ಅಂತ ಕರಿತೀವಿ, ಅಥವಾ ಹೈಡ್ರೇಷನ್ ಅಂತ ಕರಿತೀವಿ, ಹೈಡ್ರೇಟೆಡ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ, ಇನ್ ದಿ ಕೇಸ್ ಆಫ್ ಪ್ರೈಮರಿ ಅಮೈನ್ 2 ಹೈಡ್ರೋಜನ್ ಇರೋದಕ್ಕೋಸ್ಕರ ಇಟ್ ಗೆಟ್ ಹೈಡ್ರೇಟೆಡ್ ಮೋರ್. ಸೊ ಅದೇ ತರ ಈಗ ಸೆಕೆಂಡರಿ ತಗೊಂಡ್ರೆ ಒಂದೇ ಒಂದು H ಇದೆ, ಸೊ ಇದಾಗುತ್ತೆ, ಇದು ಹೈಡ್ರೇಟೆಡ್ ಆಗುತ್ತೆ, ಇಟ್ ಡು ನಾಟ್ ಗೆಟ್ ಹೈಡ್ರೇಟೆಡ್. ಸೊ ಸಾಲ್ವೇಷನ್ ಅಥವಾ ಹೈಡ್ರೇಷನ್ ಎನರ್ಜಿ ಕನ್ಸಿಡರ್ ಮಾಡ್ಕೊಂಡ್ರೆ ಹೈಯರ್ ದಿ ಸಾಲ್ವೇಷನ್, ಹೈಯರ್ ದಿ ಸ್ಟೆಬಿಲಿಟಿ, ಹೈಯರ್ ದಿ ಬೆಸಿಸಿಟಿ. ಸೊ ಹಂಗೆ ತಗೊಂಡ್ರೆ ಇದು ಆರ್ಡರ್ ಏನಾಗುತ್ತೆ, ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಆಗುತ್ತೆ. ಯಾಕೆಂದ್ರೆ ಟರ್ಷರಿ ನಿಮಗೆ ಹೈಡ್ರೋಜನ್ ಇಲ್ಲ, ಹಂಗಾಗಿ ಓನ್ ಗೆಟ್ ಸಾಲ್ವೇಟೆಡ್ ಆಗಿಲ್ಲ ಅಂದ್ರೆ ಸ್ಟೇಬಲ್ ಆಗಲ್ಲ ಅಂದ್ರೆ ಇನ್ ಸೊಲ್ಯೂಷನ್ అని ಹೇಳ್ತಾ ಇರೋದು. ಸ್ಟೇಬಲ್ ಆಗಲ್ಲ ಅಂದ್ರೆ ಏನಾಗುತ್ತೆ, ಬೇಸಿಸಿಟಿ ಡಿಕ್ರೀಸ್ ಆಗುತ್ತೆ. ಸೊ ಹಂಗಾಗಿ ನಾನು ಏನ್ ಮಾಡಬೇಕಾಗುತ್ತೆ, ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ವೆದರ್ ಐ ಆಮ್ ಟೇಕಿಂಗ್ ದಿ amines in water, ಯಾವ ಸಾಲ್ವೆಂಟ್ ಅಲ್ಲಿ ತಗೊಳ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. when you consider water, this is the order they are going to give. So there will be a lot of confusion. R group plus I group ಇದ್ರೂ ಆಗ್ತಾ ಇದೆ, ಸ್ಟೀರಿಕ್ ಹಿಂಡ್ರೆನ್ಸ್ ಅಂತ ಹೇಳ್ತೀವಿ ನಾವು, ಸಾಲ್ವೇಷನ್ ಎಫೆಕ್ಟ್ ಅಂತ ಹೇಳ್ತೀವಿ, ಬಲ್ಕಿಯರ್ ಗ್ರೂಪ್ ಅಂತ ಹೇಳ್ತಾ ಇದೀವಿ. ಇದೆಲ್ಲ all these things lead to confusion. ಇದೆಯಲ್ಲೂ ನಾನು ಕಂಪೇರ್ ಮಾಡೋಕೆ ಕಷ್ಟ ಆಗುತ್ತೆ ಅನ್ಸುತ್ತೆ. ಅದಕ್ಕೆ ಈಸಿಯಾಗಿ ಆ PKB ವ್ಯಾಲ್ಯೂಸ್ ಇಂದ I can easily compare whether which one is more basic and which one is less basic. ಸೊ ಅದಕ್ಕೆ ವ್ಯಾಲ್ಯೂಸ್ ನಾನು ನೋಡೋದಾದ್ರೆ ನಾನು ಮುಂಚೆನೇ ಹೇಳಿದಂಗೆ PKB is inversely proportional to basicity ಅಂತ ಹೇಳ್ತಾ ಇದ್ದೀನಿ. ಸೊ ನಿಮಗೆ PKB ಕಡಿಮೆ ಇದ್ದಷ್ಟು ಬೆಸಿಸಿಟಿ ಇನ್ಕ್ರೀಸ್ ಆಗುತ್ತೆ, PKB ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ಬೆಸಿಸಿಟಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಾನೊಂದಷ್ಟು ಎಕ್ಸಾಂಪಲ್ಗಳನ್ನ ಬರ್ಕೊಂಡ್ ಬಂದಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಅಮೋನಿಯಾದು PKB ವ್ಯಾಲ್ಯೂ ಬರೀತಾ ಇದ್ದೀನಿ, ಯಾಕೆಂದ್ರೆ KB ವ್ಯಾಲ್ಯೂಸ್ ಏನಾಗುತ್ತೆ ಅಂದ್ರೆ ಆಲ್ವೇಸ್ ದಟ್ ವಿಲ್ ಬಿ ನೆಗೆಟಿವ್, 10 to the power of ನೆಗೆಟಿವ್ ವ್ಯಾಲ್ಯೂಸ್ ಅಲ್ಲಿ ಇರುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದೀವಿ, PKB ವ್ಯಾಲ್ಯೂಸ್ ಹೋಗ್ತಾ ಇದೀವಿ. PKB ನಲ್ಲಿ ಏನಾಗುತ್ತೆ ಅಂದ್ರೆ ಹೋಲ್ ನಂಬರ್ಸ್ ಬರುತ್ತೆ, ಕಂಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. therefore we go for PKB ವ್ಯಾಲ್ಯೂಸ್. ನಾನು ಬರೀ PKB ವ್ಯಾಲ್ಯೂಸ್ ಮಾತ್ರ ಇಲ್ಲಿ ಬರೀತಾ ಇದ್ದೀನಿ. ಸೊ ಅಮೋನಿಯಾಗಾದ್ರೆ 4.28 ಇದೆ, ಸಾರಿ 4.75 ಇದೆ ಅಮೋನಿಯಾಗೆ. ಅದೇ ನಾನು ಆಲ್ಕೈಲ್ ಅಮೈನ್ ತಗೊಂಡ್ರೆ ಅದಕ್ಕೆ ಎಷ್ಟಿದೆ ಅಂತಂದ್ರೆ 3.36 ಇದೆ. ಆಯ್ತಾ, ನಾನು ಡೈಮಿಥೈಲ್ ಅಮೈನ್ ತಗೊಂಡ್ರೆ
ಸೊ ಅದಕ್ಕೆ 3.29 ಇದೆ. ಅದೇ ತರ 3 ಟೈಮ್ಸ್ ನ ತಗೊಂಡ್ರೆ ಅವಾಗ ನನಗಿದು 4.28 ಇದೆ. ಸೊ ಇದನ್ನ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಯಾವ್ದಕ್ಕೆ ಲೀಸ್ಟ್ ವ್ಯಾಲ್ಯೂ ಇದೆ, ಲೀಸ್ಟ್ ವ್ಯಾಲ್ಯೂ ದಟ್ ಸೆಕೆಂಡರಿ ಬರುತ್ತೆ, ಅದಾದ್ಮೇಲೆ ಪ್ರೈಮರಿ ಬರುತ್ತೆ, ಅದಾದ್ಮೇಲೆ ಟರ್ಷರಿ ಬರುತ್ತೆ, ಅದಾದ್ಮೇಲೆ ನಿಮಗೆ ಅಮೋನಿಯಾ ಬರ್ತಾ ಹೋಗುತ್ತೆ. ಆರ್ಡರ್ ಇಸ್ ಲೈಕ್ ದಿಸ್. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕಾಗತ್ತೆ, ಎರಡು ಫ್ಯಾಕ್ಟ್ ನ ಇವೆರಡನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾನು ಪ್ಲಸ್ ಐ ಗ್ರೂಪ್ ಮಾತ್ರ ತಗೊಳ್ತೀನಿ. ಬಟ್ ಇದಕ್ಕೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾನು ಅಲಾಂಗ್ ವಿತ್ ಪ್ಲಸ್ ಐ ಗ್ರೂಪ್ ನಾನು ಏನ್ ಮಾಡ್ಬೇಕಾಗತ್ತೆ, ಸ್ಟೀರಿಕ್ ಇಂಡಕ್ಟೆನ್ಸ್ ಫ್ಯಾಕ್ಟರ್ ನಾನು ಹ್ಯಾವ್ ಟು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅದನ್ನ ಮಾಡ್ಕೊಂಡಾಗ ಏನಾಯ್ತು, ಬಿಕಾಸ್ ಆಫ್ ದಿ ಸ್ಟೀರಿಕ್ ಇಂಡಕ್ಟೆನ್ಸ್, ಬಿಕಾಸ್ ಆಫ್ ದಿ ಬಲ್ಕಿ ಆಫ್ ದಿ ಪ್ರೆಸೆಂಟ್ ಅಲ್ಲಿ ನೈಟ್ರೋಜನ್ ಇನ್ ಕೇಸ್ ಆಫ್ ಟರ್ಷರಿ ಅಮೈನ್ಸ್ ಏನಾಗುತ್ತೆ, even though the lone pair of electrons are available and density, electron density is also high on the nitrogen, even then it cannot donate because of the spatial problem. ಹಂಗಾಗಿ ಏನಾಗುತ್ತೆ, ಫಸ್ಟ್ ಏನಾಗುತ್ತೆ ನಿಮಗೆ ಸೆಕೆಂಡರಿ ಬರುತ್ತೆ, ಆಮೇಲೆ ಪ್ರೈಮರಿ ಬರುತ್ತೆ, ಆಮೇಲೆ ಟರ್ಷರಿ ಬರ್ತಾ ಹೋಗುತ್ತೆ. ಅದೇ ತರ ನಾನು ಏನ್ ಮಾಡ್ತೀನಿ, C2H5 ತಗೊಳ್ತೀನಿ, ಅದಕ್ಕೆ ಕಂಪೇರ್ ಮಾಡ್ತೀನಿ. NH2 ಇದ್ದಾಗ ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದ್ರೆ 3.25 ಆಯ್ತು. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಇದನ್ನ ಮತ್ತೆ ಇದನ್ನ ಕಂಪೇರ್ ಮಾಡಿದಾಗ ಯಾವ್ದಕ್ಕೆ ಲೋಯರ್ ವ್ಯಾಲ್ಯೂ ಇದೆ ಅಂದ್ರೆ ಈಥೈಲ್ ಅಮೈನ್ಗೆ ಲೋಯರ್ ವ್ಯಾಲ್ಯೂ ಇದೆ. ಯಾಕೆ ಅಂದ್ರೆ ಅವಾಗ ರೆಸಿಸಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂದ್ರೆ C2H5 group that going to increases the density of the nitrogen more compared to that of methyl group. ಹಾಗಾಗಿ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ನಾನು ಏನ್ ಮಾಡ್ತಾ ಇದ್ದೀನಿ, ಈಗ ಅನಿಲಿನ ತಗೊಳ್ತಾ ಇದ್ದೀನಿ, NH2 ಗ್ರೂಪ್ ನ ತಗೊಳ್ತಾ ಇದ್ದೀನಿ. ಅದ್ರದ್ದು ಎಷ್ಟಿದೆ, pKb ವ್ಯಾಲ್ಯೂ ಇದೆ 9.9 ಇದೆ, ವಿಚ್ ಇಸ್ ಮಚ್ ಮೋರ್ ಹೈಯರ್. ಸೊ ಹಾಗಾಗಿ ಅದು ಲೀಸ್ಟ್ ಸ್ಟೇಬಲ್ ಆಗುತ್ತೆ. ಸೊ ಈ ತರ ಏನ್ ಮಾಡ್ಬೇಕಾಗತ್ತೆ, ನಾನು ನೋಡ್ಕೋಬೇಕಾಗತ್ತೆ, ಯಾವ ಪ್ಯಾರಾಮೀಟರ್ನ ತಗೋಬೇಕಾಗತ್ತೆ, ಆ ತರ ಏನ್ ಮಾಡ್ಬೇಕಾಗತ್ತೆ, ನಾನು ಕಂಪೇರ್ ಮಾಡ್ಬೇಕಾಗತ್ತೆ. ಸೊ 4 ಪ್ಯಾರಾಮೀಟರ್ಗಳನ್ನ ನಾನು ತಗೋಬೇಕು. ಇಂಡಕ್ಟಿವ್ ಎಫೆಕ್ಟ್ ನ ತಗೋಬೇಕು, ರೆಸೊನೆನ್ಸ್ ಎಫೆಕ್ಟ್ ನ ತಗೋಬೇಕು, ಸಾಲ್ವೇಷನ್ ಎಫೆಕ್ಟ್ ನ ತಗೋಬೇಕು, ಸ್ಟೀರಿಕ್ ಎಫೆಕ್ಟ್ ನ ತಗೋಬೇಕು. ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಸೇ which one is more basic and which one is less basic. Thank you. All the best.